ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹುಕ್ಕೇರಿ ಸಮೀಪ ಇರುವಂತಹ ಬೆಣವಾಡದಲ್ಲಿ ಚಂದನವನ ಅಂತ ಹೇಳಿ ಒಂದು ಪಿಕ್ನಿಕ್ ಸ್ಪಾಟ್ ಅದ ರೀ. ಅಲ್ಲಿ ವಿಸಿಟ್ ಹೋಗಿದ್ದು. ಸೊ ಅದರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂತ ವಿಡಿಯೋದಲ್ಲಿ ಹೇಳತ್ತೇನೆ. ಇದು ಬೆಣವಾಡ ರೀ, ಹುಕ್ಕೇರಿಯಿಂದ ಒಂದು 8-9 ಕಿಲೋಮೀಟ್ರ್ ಆಗತ್ತೆ, ಅಷ್ಟೇ ಸಮೀಪ ಅದ ರೀ. ಸೊ ನಮ್ಮ ಊರಿಂದನೂ ಕೂಡ ಅಷ್ಟೇ ಒಂದು ಅರ್ಧ ತಾಸು ಹಾದಿ ಅದ. ನೀವು ಗೂಗಲ್ ಮ್ಯಾಪಲ್ಲಿ ಚಂದನವನ ಅಂತಂದೇಳಿ ಹಾಕೊಂಡು ಹೋದ್ರೆ ನಿಮ್ಗೆ ಕರೆಕ್ಟ್ ಪ್ಲೇಸ್ ಶೋ ಮಾಡ್ತದೆ ರೀ. ಇಲ್ಲಿ ಬರಬೇಕಂದ್ರೆ ನೀವು ಬಸ್ ಫೆಸಿಲಿಟಿ ಅಷ್ಟಿಲ್ಲ. ಎಲ್ಲರೂ ಮ್ಯಾಕ್ಸಿಮಮ್ ತಮ್ಮ ಓನ್ ವೆಹಿಕಲನ್ನು ತೊಗೊಂಡು ಬರ್ತಾರೆ. ನಿಮಗಿಲ್ಲಿ ಎಂಟ್ರಿ ಟಿಕೆಟ್ ಬಂದುಬಿಟ್ಟು 10 ವರ್ಷಕ್ಕಿಂತ ದೊಡ್ಡವರಿದ್ರೆ 150 ರೂಪಾಯಿ ತೊಗೋತಾರೆ. ಹಾಗೆ 3 ವರ್ಷದಿಂದ 10 ವರ್ಷದ ಮಕ್ಕಳು ಇದ್ದಾರಂದ್ರೆ ಅವ್ರಿಗೆ 80 ರೂಪಾಯಿ ತೊಗೋತಾರೆ ರೀ. ಇದು ಬೆಳಗ್ಗೆ 9ರಿಂದ ಸಾಯಂಕಾಲ 8 ಗಂಟೆ ತನಕ ಓಪನ್ ಇರ್ತದೆ. ಆ ಟೈಮಲ್ಲಿ ಯಾವಾಗಲೂ ನೀವು ಇದನ್ನು ಬಂದು ವಿಸಿಟ್ ಮಾಡ್ಬೋದು. 7 ದಿನ ಓಪನ್ ಇರ್ತದೆ ರೀ ಇದು. ನೀವು ಅಲ್ಲಿ ಟಿಕೆಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದರೆ ಇದು ಪ್ಲೇಯಿಂಗ್ ಏರಿಯಾ ಅದ ರೀ. ಸೊ ಇಲ್ಲಿ ನಿಮ್ಗೆ ವೆರೈಟಿ ಆದಂತಹ ಒಂದು ಜೋಕಾಳಿಗಳು ಸಿಗ್ತಾವೆ ರೀ. ಒಂದೆರಡು ಬೋಟ್ ಕೂಡ ಇಟ್ಟಿದ್ದಾರೆ. ಇಲ್ಲಿರುವಂತಹ ಮ್ಯಾಕ್ಸಿಮಮ್ ಆ್ಯಕ್ಟಿವಿಟಿಗಳು ಮ್ಯಾನ್ಯುವಲ್ ಆ್ಯಕ್ಟಿವಿಟಿ ಇದಾವೆ ರೀ. ಯಾವುದೇ ರೀತಿಯಂಥ ಮೋಟಾರ್ ಬಳಕೆ ಆಗೋದಿಲ್ಲ. ಸೊ ನಾವು ಗ್ರೂಪ್ ಹೋಗಿರ್ತೀವಲ್ರಿ, ನಾವೇ ಸ್ವತಃ ಅವನ್ನೆಲ್ಲ ಕೈಯಿಂದ ತಗೊಂಡು ಎಂಜಾಯ್ ಮಾಡ್ಕೋಬಹುದು. ಕೆಲವೊಂದು ಆ್ಯಕ್ಟಿವಿಟೀಸ್ ವಿಡಿಯೋ ಹಾಕಿದ್ದೀನಿ, ನಿಮಗೆ ನೋಡಿದ್ರೆ ಐಡಿಯಾ ಬರ್ತದೆ ರೀ. ಸೊ ಈ ಥರ ಬೇರೆ ಬೇರೆ ಥರಂತಹ ಜೋಕಾಳಿಗಳು ಭಾಳ ಇದಾವೆ ರೀ ಇಲ್ಲೆಲ್ಲ ಕಡೆ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಇವು ಹಟ್ಟುಗಳನ್ನು ಮಾಡಿದ್ದಾರೆ ರೀ. ಆ ಕಡೆ ಈ ಕಡೆ ಬಿದಿರಿನ ಹಟ್ಟುಗಳನ್ನ ಮಾಡಿ ಶೋ ಮಾಡಿದ್ದಾರೆ. ಅದು ಕೂಡ ನೋಡೋಕೆ ಭಾಳ ಚಂದ ಅದ ರೀ. ಹಂಗೆ ಫೋಟೋ ತಗೋಕ್ಕಂತ ಕೆಲವೊಂದು ಗೊಂಬೆಗಳು ನಿಲ್ಸಿದ್ದಾರೆ ರೀ. ಆ ಯಕ್ಷಗಾನದ ಗೊಂಬೆ ಇರ್ಬೋದು, ಬಟರ್ಫ್ಲೈ ಇರ್ಬೋದು, ಅಲ್ಲಿ ಕೆಲವೊಂದು ಗಾಡಿಗಳ್ನ ಮಾಡಿಸಿರಿ ಮೆಟಲ್ದಿಂದ. ಈ ಪಾಂಡ ಇರ್ಬೋದು, ಕೆಲವೊಂದು ಗೊಂಬೆಗಳನ್ನ ನಿಲ್ಸಿದ್ದಾರೆ. ಅಲ್ಲಿ ನಿಂತು ನೀವು ಫೋಟೋ ಕೂಡ ತುಂಬ ಚೆನ್ನಾಗಿ ತಗೋಬೋದು ರೀ. ನಾವು ಹೋಗುತ್ತಾನ ಸುಮಾರು 11-11:30 ಕೂಡ ಆಗಿತ್ತು ರೀ. ನೋಡಿರಿ, ಈ ಆಟ ನೋಡೋಕ್ಕೂ ಕೂಡ ಎಷ್ಟು ಮಜಾ ಬರ್ತದೆ, ಇದ್ರಾಗ ಕೂತ್ರೂ ಕೂಡ ಅಷ್ಟೇ ಮಜಾ ಬರ್ತದೆ. ಒಂದು ಯಾವುದೇ ಮೋಟಾರ್ ಕೂಡ ಅಲ್ಲಿ ಬಳಕೆ ಮಾಡಿಲ್ಲ. ತುಂಬ ಇಂಟ್ರೆಸ್ಟಿಂಗಾಗಿ ಇದನ್ನು ಅವರು ಕಟ್ಟಿದ್ದಾರೆ ರೀ. ಸೊ ಇಷ್ಟೆಲ್ಲ ಅಲ್ಲಿ ನೋಡಿ ಅದ್ರೊಳಗೆ ಅಲ್ಲಿ ಇರುವಂಥ ಕೆಲವೊಂದು ಜೋಕಾಳಿಯಲ್ಲಿ ಕೂತ್ಕೊಂಡು ಫೋಟೋ ಎಲ್ಲ ತಗೊಂಡು ಸ್ವಲ್ಪ ಟೈಮ್ ಆಗುತ್ತಾನ ಅಂದ್ರೆ ಅಲ್ಲಿ ಟ್ರೈನ್ ಬಂದು ಕೂಡ ನಿಂತಿತ್ತು. ಅವರ 2 ಟ್ರೈನ್ ಇದ್ದು ರೀ, ಪುಟಾಣಿ ಟ್ರೈನು. ಸೊ ಆ ಟ್ರೈನಲ್ಲಿ ಕೂತ್ಕೊಂಡು ನಾವು ಈ ಚಂದನವನನ ಪೂರಾ ನೋಡ್ಬೋದಿತ್ತು ರೀ. ಇದೊಂದು ತುಂಬ ಇಂಟ್ರೆಸ್ಟಿಂಗಾಗಿ ಅವ್ರು ಮಾಡಿದರು. ಈ ಟ್ರೈನ್ ಹೋಗೋ ರೂಟ್ ಕೂಡ ಭಾಳ ಚಂದ ಇತ್ತು ರೀ. ಈ ಥರ ಸಣ್ಣ ಸಣ್ಣ ವಾಟರ್ ಫಾಲು ಮತ್ತು ಸಣ್ಣ ಸಣ್ಣ ಹಟ್ಟಿದ್ದು ನೋಡ್ರಿ, ಇವುಗಳನ್ನೆಲ್ಲ ಅಲ್ಲಿ ಕಟ್ಟಿದ್ರು. ಸೊ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಇವರು 1 ಡೇ ಪ್ಯಾಕೇಜ್ ಅಂತ ಕೂಡ ಇಟ್ಟಿದ್ದಾರೆ. ದೊಡ್ಡವ್ರಿಗಿದ್ರೆ 350 ರೂಪಾಯಿ, ಅದೇ ರೀತಿ ಚಿಕ್ಕ ಮಕ್ಕಳಿಗೆ 200 ರೂಪಾಯಿ ರೀ. ಅದರಲ್ಲಿ ನಿಮಗೆ ಮುಂಜಾನೆ ಬ್ರೇಕ್ಫಾಸ್ಟ್, ಊಟ ಮತ್ತು ಈವ್ನಿಂಗ್ ಟೀ ಮತ್ತು ಪಕೋಡ ಕೊಡ್ತಾರಂತೆ. ಅದೇ ರೀತಿ ನಿಮಗಿಲ್ಲ ಇಷ್ಟೆಲ್ಲ ಬೇಡ, ನಮಗೆ ಊಟ ಅಷ್ಟೇ ಬೇಕಂದ್ರೆ ಮತ್ತು 100 ರೂಪೀಸ್ ಟಿಕೆಟ್ ಜೊತೆ ಎಕ್ಸ್ಟ್ರಾ ಕೊಟ್ಟರೆ ಊಟನೂ ನಿಮಗಲ್ಲಿ ಸರ್ವ್ ಮಾಡ್ತಾರೆ ರೀ. ಊಟಕ್ಕೆ ಇಲ್ಲಿ ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಊಟನ ಅವ್ರು ಕೊಡ್ತಾರೆ ರೀ. ಈ ಟ್ರೈನ್ ಒಳಗೆ ಕೂತು ನೀವು ಡೆಡ್ ಎಂಡ್ ಹೋಗುತ್ತಾನ ಅಂದ್ರೆ ಅಲ್ಲಿ ಲಾಸ್ಟಿಗೆ ಬೋಟಿಂಗ್ ಫೆಸಿಲಿಟಿ ಅದ ರೀ. ಈ ಬೋಟಿಂಗ್ ಫ್ರೀ ಇಲ್ಲ, ಇದಕ್ಕೆ ನಾವು ಪರ್ ಹೆಡ್ 20 ರೂಪೀಸ್ ಚಾರ್ಜ್ ಮಾಡಬೇಕಾಗತ್ತೆ. ಒಂದು 2 ರೌಂಡ್ ಹಾಕ್ಲಿಕ್ಕೆ ನಿಮಗೆ ಕೊಡ್ತಾರೆ. ಸೊ ಬಿಸಿಲು ಆಗಿದ್ದ ಕಾರಣ ನಮ್ಗೆ 2 ರೌಂಡ್ ಹಾಕೋತನ ಕೂಡ ಸಾಕಾತ್ರೆ. ಬೋಟಿಂಗನ್ನು ಮುಗಿಸ್ಕೊಂಡು ವಾಪಸ್ ಟ್ರೈನ್ದಲ್ಲಿ ಏನು ಹೋಗಲಿಲ್ಲ. ಇದು ತೋಟ ಹೆಂಗದ ನೋಡ್ಬೇಕಂತ ಹೇಳಿ ಈ ಥರ ಕಟ್ಟಿಗೆಯಿಂದ ಮಾಡಿದಂಥ ಬ್ರಿಡ್ಜ್ಗಳು ಇದಾವೆ ರೀ. ಸೊ ಬ್ರಿಡ್ಜಲ್ಲಿ ನಡ್ಕೋತ ವಾಪಸ್ ಹೋಗ್ತಾ ಇದ್ವಿ. ಅಲ್ಲೇ ಸೈಡ್ ಮಣ್ಣಿನದಂತಹ ಮಾಡಿದ ಗೊಂಬೆಗಳು ಕೂಡ ಇದ್ದರು. ಸೊ ಅವತ್ತನ್ನು ನೋಡ್ಕೋತ ನಾವು ನಡ್ಕೋತ ಹೊಂಟು ರೀ. ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಮಾವಿನ ತೋಟ ಮತ್ತು ಪೇರು ತೋಟ ಅದ. ಇದು ಕಂಪ್ಲೀಟ್ ಚಂದನವನ 6 ಎಕರೆ ಒಳಗದ ಅಂತಾರೆ. ಸೊ ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಮತ್ತು ಕ್ಲೀನ್ ಕೂಡ ಇಟ್ಟಿದ್ದರು. ಆ ಥರ ಗಲೀಜು ಎಲ್ಲೂ ಕಾಣಿಸ್ಲಿಲ್ಲ. ಇದನ್ನು ನೋಡಿ ಕೂಡ ತುಂಬಾ ಖುಷಿ ಆಯಿತು. ಆ ತೋಟದಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕಂತ ಸ್ಲೈಡಿಂಗ್ಸು ಮತ್ತು ಕೆಲವೊಂದು ರೋಪ್ ಆ್ಯಕ್ಟಿವಿಟೀಸು ಕೂಡ ಇದ್ದು. ಬಟ್ ನಾವು ಊಟಕ್ಕೆ ಟೈಮ್ ಆಗ್ಯದ ಅಂಥೇಳಿ ಊಟ ಮಾಡ್ಬೇಕಂತ ವಾಪಸ್ ಹೊಂಟಿದ್ವಿ. ನಮ್ಮ ಊಟದ ಲಗೇಜನ್ನೆಲ್ಲ ನಾವು ಕಾರ್ ಒಳಗೆ ಇಟ್ಟಿದ್ದು. ಸೊ ಅದನ್ನು ತಗೊಂಡು ಅಲ್ಲೇ ಸಮೀಪ ಊಟ ಮಾಡ್ಬೇಕಂತ ಹೋಗ್ಬಿಟ್ಟು ರೀ.
ನೀವೇನಾದರೂ ಫುಲ್ ಫ್ಯಾಮಿಲಿ ಜೊತೆ ಎಲ್ಲ ಬರತ್ತಿದ್ರೆ ರೀ ಹಾಸ್ಕೊಂಡು ಕೂಡ್ಲಿಕ್ಕೆ ಕೆಲವೊಂದು ಚಾಪೆ ಅಥವಾ ಬೆಡ್ಶೀಟನ್ನು ತೊಗೊಂಡು ಬಂದ್ರೆ ಭಾಳ ಬೆಸ್ಟ್ ಇರ್ತದೆ. ಯಾಕಂದ್ರೆ ಅಲ್ಲಿ ಹಟ್ ಟೈಪು ಸಣ್ಣ ಎಲ್ಲ ಕಡೆ ಮಾಡಿದ್ದಾರು. ಅವರೆಲ್ಲ ಕಡೆ ನಮಗೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ರೀ. ಸೊ ಹೀಗಾಗಿ ನಾವು ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಆ ಥರ ಊಟ ಮತ್ತು ಬೆಡ್ಶೀಟು ಎಲ್ಲ ತೊಗೊಂಡು ಬಂದರೆ ಒಳ್ಳೇದು. ಅಲ್ಲೇ ಹಾಸ್ಕೊಂಡು ಕೂತು ಊಟ ಮಾಡಿ ಸ್ವಲ್ಪ ಮಲ್ಕೋಬೋದು ಕೂಡ, ಅವರೇನು ಅನ್ನಲ್ಲ. ಈ ಥರ ಡಿಫ್ರೆಂಟ್ ಜೋಕಾಲಿಗಳನ್ನು ನಾವು ಅಲ್ಲಿ ಇಲ್ಲಿ ಭಾಳ ನೋಡ್ಬೋದು ರೀ. ನಿಮ್ಮ ಫ್ಯಾಮಿಲಿ ಅಥವಾ ಗ್ರೂಪ್ ಜೊತೆ ಏನಾದರೂ ಬಂದ್ರೆ ತುಂಬ ಚೆನ್ನಾಗಿ ಇಲ್ಲಿ ಎಂಜಾಯ್ ಮಾಡ್ಬೋದು. ನಾವು ಒಂದು ಕಡೆ ಪ್ಲೇಸ್ ಊಟಕ್ಕೆ ಸರ್ಚ್ ಮಾಡಿ ಅಲ್ಲೇ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ರೀ. ನಾವು ಊಟಕ್ಕೆ ಕೂತ ಅಲ್ಲೇ ಸೈಡು ಒಬ್ಬ ವ್ಯಕ್ತಿ ಮ್ಯಾಜಿಕ್ ಶೋ ಕೂಡ ಮಾಡ್ತಾಯಿದ್ದ. ಈ ಮ್ಯಾಜಿಕ್ ಶೋದ ಕಂಪ್ಲೀಟ್ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ರೀ, ನೀವು ನೋಡಿ ಚೆಕ್ ಮಾಡೋಕೆ ಹೋಗಬಹುದು. ಈ ಶೋ ಮಾತ್ರ ಕಂಪ್ಲೀಟ್ ಫ್ರೀ ಇರ್ತೈತಿ. ಸೊ ನಿಮ್ಗೆ ಇಷ್ಟ ಆದರೆ ಆ ವ್ಯಕ್ತಿಗೆ ಸ್ವಲ್ಪ ದುಡ್ಡು ಕೂಡ ನೀವು ಕೊಡ್ಬೋದು. ಮ್ಯಾಜಿಕ್ ಶೋ ಮುಗಿಸ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿ ಹೊರಟು ಬಿಟ್ವಿ. ಸೊ ನಿಮ್ಗೆ ಹೋಗಬೇಕಾದ್ರೆ ಅಲ್ಲಿ ಕಂಪ್ಲೀಟಾಗಿ ಈ ಥರ ಬ್ರಿಡ್ಜ್ ಸಿಗತ್ತೆ ರೀ. ಸೊ ಅದ್ರ ಮೇಲೆ ಮತ್ತೆ ನಡ್ಕೋತ ಸ್ವಿಮ್ಮಿಂಗ್ ಪೂಲ್ ತನಕ ನಾವು ಹೋಗಿಬಿಟ್ವಿ. ಸೊ ಅಲ್ಲಿ ಹೋದ ಕೂಡ ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸು ಕೂಡ ಇದಾವೆ ರೀ. ಅವನ್ನೂ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಈ ಕಟ್ಟಿಗೆ ಬ್ರಿಡ್ಜ್ ಮೇಲೆ ನಡ್ಕೋತ ಹೋಗುವಾಗ ಕೂಡ ಸೈಡು ಹಟ್ಟುಗಳು ಮಾಡಿದಾರು. ಸೊ ಅಲ್ಲಿ ಕೂಡ ನಿಮಗೆ ಮಲ್ಕೊಳ್ಳಿಕ್ಕೆ ಎಲ್ಲ ತುಂಬ ಚೆನ್ನಾಗಿ ಪ್ಲೇಸ್ ಅದ ರೀ. ಈ ಥರ ಜೋಕಾಲಿಗಳಂತೂ ನಿಮ್ಗೆ ಕಂಪ್ಲೀಟ್ ಭಾಳ ಸಿಗ್ತವೆ. ಅದನ್ನೆಲ್ಲ ನೋಡಿ ನಿಮ್ಗೆ ತುಂಬ ಖುಷಿ ಆಗತ್ತೆ ರೀ. ಸೊ ನಾವು ಫೈನಲಿ ಸ್ವಿಮ್ಮಿಂಗ್ ಪೂಲಿಗೆ ರೀಚ್ ಆಗಿದ್ದು ರೀ. ನಾವು ಹೋದಾಗಿನ ಜಾಸ್ತಿ ಜನ ಇರಲಿಲ್ಲ, ಬಟ್ ಆಮೇಲೆ ತುಂಬ ಜನ ಬಂದರು. ಇಲ್ಲಿ ನನ್ನ ಮಗನಿಗೆ ಅಲ್ಲಿ ಚಾರ್ಜಿಂಗ್ ಕಾರ್ ನೋಡಿ ನಾನು ಅದ್ರೊಳಗೆ ಕೂಡ್ತೀನಿ ತಂದು ಹಠ ಮಾಡತ್ತಿದ್ದೆ. ಸೊ ಇಬ್ಬರು ಕೂತರು. ಒಂದು ರೌಂಡ್ ಹಾಕಲಿಕ್ಕೆ ಅವರು 50 ರೂಪೀಸ್ ತೊಗೋತಿದ್ದಾರೆ ರೀ ಒಬ್ಬ ಮಕ್ಕಳಿಗೆ. ಅಲ್ಲಿ ಸೈಡ್ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಇತ್ತು ರೀ. ಅದೇ ರೀತಿ ಒಂದು ರೈನ್ ಡ್ಯಾನ್ಸು ಮತ್ತು ಅಲ್ಲಿನ ಸೈಡ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸಣ್ಣ ಸ್ವಿಮ್ಮಿಂಗ್ ಪೂಲ್ ಏನಿತ್ತು ನೋಡ್ರಿ, ಅದು ಎಲ್ಲರಿಗೂ ಫ್ರೀ ಇತ್ತು. ಅದಕ್ಕೆ ಯಾವುದೇ ರೀತಿಯಾದಂಥ ಅವರು ಚಾರ್ಜ್ ಮಾಡ್ತಾ ಇರಲಿಲ್ಲ. ಬಟ್ ನೀವು ಅಲ್ಲಿ ರೈನ್ ಡ್ಯಾನ್ಸ್ಗೆ ಹೋಗಿ ಆ ಸೈಡ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್ಗೆ ಏನಾದರೂ ಹೋಗ್ಬೇಕಂದ್ರೆ ಪರ್ ಹೆಡ್ 20 ರೂಪೀಸನ್ನು ತೊಗೋತಾ ಇದ್ರು ರೀ. ಆ ಸಣ್ಣ ಸ್ವಿಮ್ಮಿಂಗ್ ಪೂಲ್ ಮಾತ್ರ ತುಂಬಾ ಜನ ಇದ್ದರು, ತುಂಬ ರಶ್ ಆಗಿಬಿಟ್ಟಿತ್ತು. ಸೊ ಹೀಗಾಗಿ ನಾವು 20 ರೂಪೀಸು ಪೇ ಮಾಡಿ ಆ ಸೈಡ್ ಹೋಗಿಬಿಟ್ವಿ. ಇಲ್ಲಿ ಟಾಯ್ಲೆಟ್ಸು ಮತ್ತು ಚೇಂಜಿಂಗ್ ರೂಮು ಅಷ್ಟೊಂದಾಗಿ ಕ್ಲೀನ್ ಇರಲಿಲ್ಲ. ಅದನ್ನು ಮಾತ್ರ ತುಂಬಾ ಬೇಜಾರಾಯಿತು. ನಮ್ಮ ಹಸ್ಬೆಂಡು ಮತ್ತು ಮಕ್ಕಳು ಆ ರೈನ್ ಡ್ಯಾನ್ಸನ್ನು ಸ್ವಲ್ಪ ಎಂಜಾಯ್ ಮಾಡಿ ಆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟಿದ್ರು. ಇವರು 3 ಜನ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಅರ್ಧ ಗಂಟೆ ಆಟ ಆಡಿದ್ರಿ. ಅದಾದ ನಂತರ ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಆ ಸೈಡ್ ರೋಪ್ ಆ್ಯಕ್ಟಿವಿಟಿ ಇದ್ದು ಸೊ ಅದನ್ನೊಂದು ಸ್ವಲ್ಪ ಆಟ ಆಡ್ಬೇಕಂತ ನಾವು ಹೋಗಿಬಿಟ್ವಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಸೈಡ್ ಇದು ಕಾರಂಜಿ ಸೆಟಪ್ ಥರನೇ ಕಾಣಿಸ್ತಾ ಇತ್ತು. ಅಲ್ಲಿ ಕೆಲಸ ಮಾಡೋರನ್ನ ಕೆಲವೊಂದು ಕೇಳಿದೆ ನೈಟ್ ಶೋ ಏನಾದರೂ ಮಾಡ್ತಾರಂತೇಳಿ, ಬಟ್ ಅವರು ಇಲ್ಲ ಏನು ಮಾಡಲ್ಲ ಅಂತ ಹೇಳಿಬಿಟ್ರಿ. ಇಲ್ಲಿ 150 ಕೊಟ್ಟು ನೀವು ಬರೋದು ವರ್ತ್ ಅದ. ಯಾಕಂದರೆ ಇಲ್ಲಿ ಊಟ ತೊಗೊಂಡು ನೀವು ಬಂದು ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಎಂಜಾಯ್ ಮಾಡ್ಬೋದು. ತುಂಬ ಒಳ್ಳೆಯ ಒಂದು ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು ರೀ. ಇಲ್ಲಿ ಮಹಾರಾಷ್ಟ್ರದಿಂದ ಕೂಡ ಕೆಲವೊಬ್ಬರು ಬಂದಿದ್ದರು. ಅವ್ರು ಹೇಳ್ತಾಯಿದ್ರು ನಾವು ಕೊಲ್ಲಾಪುರದಿಂದ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿ. ಸೊ ಅದನ್ನು ಕೇಳಿ ಕೂಡ ತುಂಬ ಖುಷಿ ಆಯಿತು. ನಾವು ವೀಕ್ ಡೇಸ್ ಒಳಗೆ ಇಲ್ಲಿ ಹೋಗಿದ್ದು, ಬಟ್ ಸಮ್ಮರ್ ವೆಕೇಷನ್ ಇದ್ದ ಕಾರಣ ಇದು ಕೂಡ ಭಾಳ ರಶ್ ಆಗಿತ್ತು ರೀ. ಸೊ ಎಲ್ಲೆಲ್ಲ ನೋಡಿದ್ರೆ ಜನ ಕಾಣಿಸ್ತಾ ಇದ್ರು. ಇಲ್ಲಿ ಇದ್ದಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ರೀ. ಇಲ್ಲಿ ನೆಕ್ಸ್ಟ್ ಟೈಮ್ ಹಸ್ಬೆಂಡ್ ಅವರು ಅದು ಸರ್ಕಲ್ ಇದೆ ನೋಡ್ರಿ, ಇದ್ರೊಳಗೆ ಓಡಾಡ್ತಾ ಇದ್ರು. ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ರೀ. ಬಟ್ ಅದ್ರ ಒಳಗಡೆ ನೀವು ಏನಾದರೂ ಬ್ಯಾಲೆನ್ಸ್ ಮಾಡೋದನ್ನು ಮಿಸ್ ಮಾಡಿಬಿಟ್ರೆ ಸರಿಯಾಗಿ ಬಿದ್ದುಬಿಡ್ತಿದ್ರಿ. ಎಷ್ಟು ನೋಡೋಕೆ ಮಜಾ ಬರ್ತದ ಅಷ್ಟು ಡೇಂಜರ್ ಕೂಡ ಐತ್ರಿ. ಈ ಥರದ್ದು ಅಲ್ಲೊಂದು ಇಲ್ಲೊಂದು ಸೈಡ್ ಆ ತೋಟದೊಳಗೆ ಅವ್ರು ಇಟ್ಟಿದ್ದಾರೆ. ನೀವು ಹಿಂದ್ಗಡೆ ಹೋದರೆ ಈ ಥರದ ರೋಪ್ ಆ್ಯಕ್ಟಿವಿಟೀಸ್ ಕೂಡ ನೀವು ಮಾಡಬಹುದು. ಬಟ್ ಒಂದು ಸ್ವಲ್ಪ ಹುಷಾರಿರ್ಬೇಕ್ರಿ. ಭಾಳ ದಿನ ಮಾಡಿದ್ದು ಹಗ್ಗ ಎಲ್ಲ ಸ್ವಲ್ಪ ವೀಕ್ ಆಗಿದ್ದು ನೋಡ್ಕೊಂಡು ನೀವು ಮಾಡೋದು ಒಳ್ಳೆಯದು. ಹುಕ್ಕೇರಿ ಸಮೀಪ ಯಾರಾದರೂ ಇದ್ದರೆ, ನೀವು ಇನ್ನೂ ಹೋಗ್ಬೇಕಂತ ಏನಾದರೂ ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ಸಮ್ಮರ್ ವೆಕೇಷನ್ನಲ್ಲಿ ಹೋಗಿ ಬರ್ಬೋದು ರೀ. ಒಂದು ಒಳ್ಳೆಯ ಪಿಕ್ನಿಕ್ ಸ್ಪಾಟ್ ಅದ, ತುಂಬಾ ವರ್ತ್ ಇದೆ ರೀ.
ಇಲ್ಲಿ ಬಂದಂಥ ಕೆಲವೊಬ್ರು ರೀ ಇನ್ನೂ ಪೇರುಕಾಯಿ ಹಸಿ ಕಚ್ಚಾನ ಇದ್ದು ರೀ ಅದನ್ನೂ ಕೂಡ ಹರ್ಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಅದನ್ನ ನೋಡಿ ತುಂಬಾ ಬೇಜಾರಾಯಿತು. ಈ ಥರ ಅಂಥ ಪ್ಲೇಸಲ್ಲಿ ಹೋದಾಗ ನೋಡ್ಕೊಂಡು ಸ್ವಲ್ಪ ಬಿಹೇವ್ ಮಾಡೋದು ಒಳ್ಳೇದು ಅನಿಸ್ತದೆ ರೀ. ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ಆ್ಯಕ್ಟಿವಿಟಿ ಇತ್ತು ರೀ. ಒಂದು ತಕ್ಕಡಿ ಥರ ಮಾಡಿದ್ರು. ಸೊ ಈ ಥರ ತುಂಬ್ಕೋದು ತುಂಬಾ ಮಜಾ ಬರ್ತಾಯಿತ್ತು. ಒಂದು ಒಳ್ಳೆಯ ಕ್ಲೈಮೇಟಲ್ಲಿ ನೀವು ಹೋಗಿ ಫ್ಯಾಮಿಲಿ ಜೊತೆ ಇಲ್ಲಿ ಎಂಜಾಯ್ ಮಾಡಬಹುದು. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಇನ್ನೂವರೆಗೆ ನನ್ನ ಚಾನಲ್ ಜೀವಾಗಮ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಮತ್ತು ಬೇರೆ ಪಿಕ್ನಿಕ್ ಸ್ಪಾಟ್ ಅಥವಾ ವಿಸಿಟಿಂಗ್ ಪ್ಲೇಸಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇರ್ತೀನಿ. ನನ್ನ ಚಾನಲನ್ನು ವಿಸಿಟ್ ಮಾಡಿ. ಎಲ್ಲರಿಗೂ ಧನ್ಯವಾದ.